ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ಕರಿಬೇವಿನ ಗಿಡ ಇದ್ರೆ ಆ ಮನೆಯಲ್ಲಿ ಏನೆಲ್ಲ ಆಗುತ್ತದೆ ಗೊತ್ತಾ? ತುಂಬ ಜನರಿಗೆ ಇದರ ಅಸಲಿ ರಹಸ್ಯ ತಿಳಿದೇ ಇದ್ದಷ್ಟು ತಪ್ಪುಗಳನ್ನ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಅದೆಷ್ಟೋ ಜನರ ಮನೆಯ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವಿನ ಗಿಡ ಇದ್ದೇ ಇರುತ್ತದೆ. ಆದರೆ ನಿಜವಾಗ್ಲೂ ಮನೆಯ ಹತ್ರ ಕರಿಬೇವು ಗಿಡವನ್ನ ಬೆಳೆಸಬಹುದಾ ಅಥವಾ ಬೆಳೆಸಬಾರ್ದಾ? ಒಂದು ವೇಳೆ ಬೆಳೆಸಿದ್ರೆ ಏನಾಗುತ್ತದೆ ಅನ್ನೋ ಅನುಮಾನ, ಗೊಂದಲ ತುಂಬ ಜನರಲ್ಲಿರುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ, ಅದರಲ್ಲೂ ಮುಖ್ಯವಾಗಿ ಭಾರತೀಯ ಅಡುಗೆಯಲ್ಲಿ ಕರಿಬೇವು ಮತ್ತು ನಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆದರೆ ವಾಸ್ತು ಪ್ರಕಾರ ಕೆಲವು ಗಿಡಗಳನ್ನ ಮನೆಯಲ್ಲಿ ಬೆಳೆಸಬಾರದು ಅನ್ನೋ ನಂಬಿಕೆ ಇರೋದ್ರಿಂದ ತುಂಬಾ ಜನ ಈ ಕರಿಬೇವಿನ ಗಿಡದ ವಿಷಯದಲ್ಲೂ ಗೊಂದಲಕ್ಕೊಳಗಾಗುತ್ತಾರೆ. ಹಾಗಾದ್ರೆ ನಿಜಕ್ಕೂ ಕರಿಬೇವಿನ ಗಿಡವನ್ನ ಮನೆ ಹತ್ರ ಬೆಳೆಸಬೇಕಾ ಬೇಡವಾ? ಬೆಳೆಸಿದ್ರೆ ಆ ಮನೆಯಲ್ಲಿ ಏನೆಲ್ಲ ಪವಾಡಗಳು ನಡೀತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿಡಿಯೋ ಮುಂದುವರಿಸೋದಕ್ಕಿಂತ ಮುಂಚೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಔಷಧ ಚಕ್ರ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿಬಿಡಿ. ಯಾಕಂದ್ರೆ ಈ ಭೂಮಿ ಮೇಲಿರೋ ಎಲ್ಲ ಔಷಧೀಯ ಗಿಡಗಳಿಗೂ ಆ ನಾರಾಯಣನೇ ಅಧಿಪತಿ. ಹಾಗಾಗಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಈ ವಿಶಾಲವಾದ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸದ ಎಷ್ಟೋ ಶಕ್ತಿಗಳು, ಪ್ರಕೃತಿಯ ರಹಸ್ಯಗಳು ಅಡಗಿವೆ. ಮುಖ್ಯವಾಗಿ ನಮ್ಮ ಮನೆಯ ಆವರಣದಲ್ಲಿರುವಂಥ ಕೆಲವು ಗಿಡಗಳು ಹಿಂದಿರುವ ಆಧ್ಯಾತ್ಮಿಕ ಮತ್ತು ಆರೋಗ್ಯದ ಶಕ್ತಿಯ ಬಗ್ಗೆ ತಿಳ್ಕೊಂಡ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಕೆಲವರ ಜೀವನದಲ್ಲಿ ನೋಡಿ, ಇದ್ದಕ್ಕಿದ್ದಂತೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ, ಹಣ ಎಲ್ಲ ಕೂಡ ಒಂದೇ ಸಮನೆ ಕರಗಿ ಹೋಗ್ತಾ ಇರುತ್ತದೆ. ರಾಜನ ಥರ ಬದುಕಿರೋ ಕುಟುಂಬಗಳು ಕೂಡ ಸಾಲದ ಸುಳಿಗೆ ಸಿಲುಕಿ ಮುಂದೇನು ಮಾಡಬೇಕು ಅಂತ ತೋಚದೆ ಸ್ಥಿತಿಗೆ ತಲುಪೋದನ್ನ ನಾವು ನೋಡ್ತಾ ಇರ್ತೀವಿ. ಅಷ್ಟಕ್ಕೂ ಹೀಗೆ ಯಾಕಾಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಮ್ಮ ಹಿರಿಯರು ಪ್ರತಿಯೊಬ್ಬರ ಮನೆ ಮುಂದೆ ಅಥವಾ ಹಿತ್ತಲಲ್ಲಿ ಕರಿಬೇವಿನ ಗಿಡ ಇರಲೇಬೇಕು ಅಂತ ಯಾಕೆ ಅಷ್ಟು ಆಟ ಹಿಡಿತಾ ಇದ್ರು ಗೊತ್ತಾ? ಯಾಕಂದ್ರೆ ಮನೆಯಲ್ಲಿ ಕರಿಬೇವಿನ ಗಿಡ ಇದ್ರೆ ಕೈಯಲ್ಲಿ ಆಸ್ತಿ, ಐಶ್ವರ್ಯ ಹಠಾತ್ತಾಗಿ ಕರಗಿ ಹೋಗದಂತೆ ಅದು ತಡೆಯುತ್ತದೆ. ಈ ವಿಷಯ ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಕರಿಬೇವು ಅನ್ನೋದು ಕೇವಲ ಅಡುಗೆಯಲ್ಲಿ ರುಚಿಗಾಗಿ ಬಳಸುವಂತಹ ಎಲೆ ಮಾತ್ರ ಅಲ್ಲ, ಅದು ಅದ್ಭುತವಾದ ಐಶ್ವರ್ಯ ಪ್ರದಾಯಿನಿ. ಇದು ನಿಮ್ಮ ಮನೆಯಲ್ಲಿದ್ದರೆ ನಿಂತು ಹೋಗಿರುವಂತಹ ಹಣದ ಅರಿವು ಮತ್ತೆ ವೇಗ ಪಡೆದುಕೊಳ್ಳುತ್ತದೆ ಅಂತ ಪರಿಹಾರ ಶಾಸ್ತ್ರಗಳು ಗಟ್ಟಿಯಾಗಿ ಹೇಳುತ್ತವೆ. ಯಾರಾದರೂ ಒಂದು ಕಾಲದಲ್ಲಿ ರಾಜನ ಥರ ಸಂಪಾದನೆ ಮಾಡಿ ಇವತ್ತು 1 ರೂಪಾಯಿಗೂ ಕಷ್ಟಪಡ್ತಾ ಇದ್ರೆ ಯಾರಿಗೆ ಕೈಗೆ ಬಂದ ಕೆಲಸ ಕೈತಪ್ಪಿ ಹೋಗುತ್ತೋ, ಯಾರಿಗೆ ವ್ಯಾಪಾರದಲ್ಲಿ ಅಂದುಕೊಳ್ಳದ ನಷ್ಟಗಳು ಬರ್ತಾ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಈ ಕರಿಬೇವಿನ ಗಿಡ ಒಂದು ಆಶಾಕಿರಣ. ನಿಮ್ಮ ಮನೆ ಆವರಣದಲ್ಲಿ ಒಂದು ಕರಿಬೇವು ಗಿಡ ನೆಟ್ಟು ನೋಡಿ. ಆ ಗಿಡ ಬೆಳೆದು ದೊಡ್ಡದಾಗುತ್ತಾ ಹೋದಂತೆ ನಿಮ್ಮ ಮನೆಯೊಳಗೆ ಹಣದ ಹರಿವು ಕೂಡ ಹಂತ ಹಂತವಾಗಿ ಹೆಚ್ಚುತ್ತಾ ಹೋಗುತ್ತೆ. ನಮ್ಮ ಪೂರ್ವಜರ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಧನ, ಧಾನ್ಯ, ಹೈನುಗಾರಿಕೆ ಸಮೃದ್ಧವಾಗಿರೋದಕ್ಕೆ ಪ್ರಧಾನ ಕಾರಣ ಅವರು ಪ್ರಕೃತಿ ಜೊತೆ ಒಂದಾಗಿ ಇಂತಹ ಅದೃಷ್ಟವನ್ನ ಕೊಡು ಗಿಡಗಳನ್ನ ಬೆಳೆಸುತ್ತಾ ಇದ್ರು. ಕರಿಬೇವಿನ ಗಿಡವನ್ನ ಮನೆಯ ಅದೃಷ್ಟ ದೇವತೆ ಅಂತಾನೆ ಭಾವಿಸ್ತಿದ್ರು. ಇದು ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಂಡು ಮನೆಯಲ್ಲಿ ಪಾಸಿಟಿವ್ ವಾತಾವರಣವನ್ನ ಸೃಷ್ಟಿ ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತಾಂಡವಾಡ್ತಾ ಇದ್ರೆ, ಸಾಲದ ಬಾಧೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ತಕ್ಷಣವೇ ಒಂದು ಕರಿಬೇವಿನ ಗಿಡವನ್ನ ತಂದು ಸ್ವಚ್ಛವಾದ ಜಾಗದಲ್ಲಿ ನೆಡಿ. ಅದಕ್ಕೆ ಪ್ರತಿದಿನ ಭಕ್ತಿಯಿಂದ ನೀರು ಹಾಕ್ತಾ ಅದು ಆರೋಗ್ಯವಾಗಿ ಬೆಳೆಯುವಂತೆ ನೋಡಿಕೊಳ್ಳಿ. ಆ ಗಿಡ ಎಷ್ಟು ಹಸಿರಾಗಿ ಕಳೆಕಳೆಯಾಗಿ ಬೆಳೆಯುತ್ತೆ, ಸೊ ನಿಮ್ಮ ಸಂಪಾದನೆ ಕೂಡ ಅಷ್ಟೇ ವೇಗವಾಗಿ ಮತ್ತೆ ಚಿಗುರುತ್ತಾ ಹೋಗುತ್ತದೆ. ನಮ್ಮ ಹಿರಿಯರು ಅನುಭವ ಪೂರ್ವಕವಾಗಿ ಕಂಡುಕೊಂಡಿರುವಂತಹ ಸತ್ಯ. ಸ್ನೇಹಿತರೆ, ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ನೆನಪಿನಲ್ಲಿಟ್ಕೋಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಕರಿಬೇವಿನ ಗಿಡವನ್ನ ಮನೆಯಲ್ಲಿ ನೆಡುವಾಗ ಅದನ್ನ ಮನೆಯ ಪಶ್ಚಿಮ ಅಥವಾ ವಾಯುವ್ಯ ಅಂದರೆ ನಾರ್ತ್ ವೆಸ್ಟ್ ದಿಕ್ಕಲ್ಲಿ ನೆಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತದೆ. ಇದು ಮನೆಯಲ್ಲಿರುವಂತಹ ವಾಸ್ತು ದೋಷಗಳನ್ನು ನಿವಾರಿಸೋಕೆ ನೆರವಾಗುತ್ತದೆ. ಅಷ್ಟೇ ಅಲ್ಲ, ಕರಿಬೇವಿನ ಗಿಡದ ಹತ್ರ ಯಾವುದೇ ಕಾರಣಕ್ಕೂ ಕಸದ ಕವರ್ಗಳನ್ನು ಹಾಕೋದು ಅಥವಾ ಎಂಜಲು ನೀರನ್ನು ಚೆಲ್ಲೋದು ಮಾಡಬೇಡಿ. ಗಿಡ ಎಷ್ಟು ಪವಿತ್ರವಾಗಿರುತ್ತದೋ ಅಷ್ಟೇ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಆದರೆ ಸ್ನೇಹಿತರೆ, ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಆರೋಗ್ಯದ ವಿಚಾರದಲ್ಲೂ ಕರಿಬೇವು ಮಾಡುವಂಥ ಉಪಕಾರ ತಿಳ್ಕೊಂಡ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಯಾಕಂದರೆ ನಾವು ದಿನಾಗಲೂ ಊಟ ಮಾಡುವಾಗ ಆ ಎಲೆನ ತೆಗೆದು ಪಕ್ಕಕ್ಕೆ ಹಾಕಿ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಆಗ ನಮಗೆ ಅರ್ಥ ಆಗುತ್ತದೆ. ಪ್ರಸ್ತುತ ದಿನಗಳಲ್ಲಿ ವಾಯು ಮಾಲಿನ್ಯ ಮತ್ತು ಹೊಸ ಹೊಸ ವೈರಸ್ಗಳು ಪ್ರಪಂಚವನ್ನು ಹೇಗೆ ನಡುಗಿಸ್ತಾ ಇದ್ದಾವೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಗಾಳಿ ಮೂಲಕ ಹರಡುವಂಥ ಕಾಯಿಲೆಗಳು ಜನರ ಪ್ರಾಣಕ್ಕೆ ಕಂಟಕ ತರ್ತಾ ಇದೆ. ಇಂತಹ ಭಯಾನಕ ಸಮಯದಲ್ಲಿ ಕರಿಬೇವಿನ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದೊಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಕರಿಬೇವಿನ ಗಿಡದಿಂದ
ಕಡೆಯಿಂದ ಬೀಸುವಂತಹ ಗಾಳಿಯಲ್ಲಿರುವಂತಹ ಅಣುಗಳಿಗೆ ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಶುದ್ಧೀಕರಿಸುವ ಅದ್ಭುತ ಶಕ್ತಿ ಇದೆ. ಇದು ಗಾಳಿಯಲ್ಲಿರುವ ಹಾನಿಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸಿ ನಿಮಗೆ ಸ್ವಚ್ಛವಾದ ಪ್ರಾಣವಾಯು ಅಂದರೆ ಆಕ್ಸಿಜನ್ ನೀಡುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಅಥವಾ ವೃದ್ಧರಿದ್ದರೆ ಈ ಗಿಡ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಯಾಕಂದರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಹೊರಗಿಂದ ಬರುವಂತಹ ಇನ್ಫೆಕ್ಷನ್ಗಳು ಅವರನ್ನು ಬೇಗ ಅಟ್ಯಾಕ್ ಮಾಡುತ್ತದೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡ ಇದ್ದರೆ ಅದು ಆ ವೈರಸ್ ಇನ್ಫೆಕ್ಷನ್ಗಳನ್ನು ನಿಮ್ಮ ಮನೆ ಹತ್ರ ಕೂಡ ಸುಳಿಯದಂತೆ ಅಡ್ಡಿಪಡಿಸುತ್ತದೆ. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನಾದರೂ ಜ್ವರ ಅಥವಾ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಇದ್ದಾಗ ಮನೆ ಮುಂದೆ ಕರಿಬೇವಿನ ಎಲೆ ತೋರಣಗಳನ್ನು ಕಟ್ತಾ ಇದ್ರು. ಹಾಗೆ ಬೇವಿನೆಲೆ ತೋರಣ ಕೂಡ ಕಟ್ತಾ ಇದ್ರು. ಇದು ವೈಜ್ಞಾನಿಕವಾಗಿಯೂ ಸಾಗಿರುವಂತಹ ಸತ್ಯ. ಗಾಳಿಯನ್ನು ಫಿಲ್ಟರ್ ಮಾಡೋ ಗುಣ ಕರಿಬೇವಿಗೆ ಇರುವಷ್ಟು ಬೇರೆ ಯಾವುದೇ ಗಿಡಕ್ಕೂ ಇರೋದಿಲ್ಲ. ನಮ್ಮ ಮಹರ್ಷಿಗಳು ಎಷ್ಟೋ ಸಂಶೋಧನೆ ಮಾಡಿ ವಾತಾವರಣ ಮಾಲಿನ್ಯ ಹೆಚ್ಚಾಗಿರುವ ಕಡೆ ಈ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ದಾರೆ. ಕೇವಲ ಕರಿಬೇವು ಮಾತ್ರ ಅಲ್ಲ, ನಿಮ್ಮ ಮನೆಯಲ್ಲಿ ಇದರ ಜೊತೆಗೆ ತುಳಸಿ, ಬೇವು ಮತ್ತು ಅಲೋವೆರಾ ಗಿಡಗಳು ಕೂಡ ಇದ್ದರೆ ನಿಮ್ಮ ಇಡೀ ಮನೆ ಒಂದು ಪುಟ್ಟ ಆಯುರ್ವೇದ ಆಸ್ಪತ್ರೆಯಾಗಿ ಬದಲಾಗಿ ಬಿಡುತ್ತದೆ. ಕರಿಬೇವಿನಲ್ಲಿರುವಂತಹ ಪೋಷಕಾಂಶಗಳ ಮೌಲ್ಯದ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಇದರಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಫೋಲಿಕ್ ಆಸಿಡ್ ಮತ್ತು ವಿಟಮಿನ್ AB2C, ನಿಯಾಸಿನ್ ಅಪಾರ ಪ್ರಮಾಣದಲ್ಲಿದೆ. ನಾವು ಎಷ್ಟೋ ಸಾವಿರ ರೂಪಾಯಿ ಕೊಟ್ಟುಕೊಳ್ಳುವಂತಹ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಗಳಿಗಿಂತ ಈ ಒಂದೇ ಒಂದು ಎಲೆಯಲ್ಲಿ ಅತಿ ಹೆಚ್ಚು ಶಕ್ತಿ ಇದೆ. ಆದರೆ ನಾವು ಏನು ಮಾಡ್ತೀವಿ, ಅಡುಗೆಯಲ್ಲಿ ಇದು ಕಂಡ ತಕ್ಷಣ ಅದನ್ನು ತೆಗೆದು ಪಕ್ಕಕ್ಕಿಡ್ತೀವಿ. ಇದು ನಮ್ಮ ಆರೋಗ್ಯದ ಬಗ್ಗೆ ನಮಗಿರುವಂತಹ ನಿರ್ಲಕ್ಷ್ಯಕ್ಕೆ ಸಾಕ್ಷಿ. ಕರಿಬೇವನ್ನು ಹೇಗೆ ಬಳಸಬೇಕು ಅಂತ ತಿಳಿಯದೆ ತುಂಬ ಜನ ಇದರ ಪ್ರಯೋಜನಗಳನ್ನು ಕಳೆದುಕೊಳ್ತಿದ್ದಾರೆ. ಆದರೆ ಇದನ್ನು 5 ವಿಧಾನಗಳಲ್ಲಿ ಬಳಸಿ ನಿಮ್ಮ ಆರೋಗ್ಯವನ್ನು ವಜ್ರದಂತೆ ಗಟ್ಟಿಯಾಗಿರಿಸಿಕೊಳ್ಳಬಹುದು. ಮೊದಲನೇ ವಿಧಾನ, 2 ಚಮಚ ಕರಿಬೇವಿನ ರಸವನ್ನು ತಿಳಿಯಾದ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯೋದು. ಇದು ದೇಹದ ಅತಿಯಾದ ಉಷ್ಣತೆಯನ್ನು ಅಂದರೆ ಹೀಟ್ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ಕಾಡುವಂತಹ ಬಿಸಿಲಿನ ಬೇಗೆಯಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೇ ವಿಧಾನ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ಹಸಿರು ಕರಿಬೇವು ಎಲೆಗಳನ್ನು ನೇರವಾಗಿ ಜಗಿದು ನುಂಗೋದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುವುದು ಮಾತ್ರವಲ್ಲದೆ ರಕ್ತದಲ್ಲಿರೋ ಕಲ್ಮಶಗಳೆಲ್ಲವೂ ಕೂಡ ದೂರವಾಗುತ್ತದೆ. ಮೂರನೇ ವಿಧಾನ, ಕರಿಬೇವಿನ ಟೀ. ಯಾರಿಗೆ ತೂಕ ಇಳಿಸಿಕೊಳ್ಳಬೇಕು ಅಂತ ಆಸೆ ಇದೆಯೋ ಅವರು ಕರಿಬೇವು ಎಲೆಗಳನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಕುಡಿದರೆ ದೇಹದಲ್ಲಿರುವಂತಹ ಬೊಜ್ಜು ಮಂಜಿನಂತೆ ಕರಗೋಗುತ್ತದೆ. ನಾಲ್ಕನೇ ವಿಧಾನ, ಶುಂಠಿ ಮತ್ತು ನಿಂಬೆ ರಸದ ಜೊತೆಗೆ ಕರಿಬೇವಿನ ರಸವನ್ನು ಕೂಡ ಸೇರಿಸಿ ಕುಡಿಯೋದು. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ದಿಢೀರ್ ಹೆಚ್ಚು ಮಾಡುತ್ತದೆ. ಐದನೇ ವಿಧಾನ, ಕರಿಬೇವಿನ ಚಟ್ನಿ ಪುಡಿ. ಊಟ ಮಾಡುವಾಗ ಮೊದಲ ತುತ್ತಿಗೆ ಸ್ವಲ್ಪ ಕರಿಬೇವು ಪುಡಿ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ತಿಂದರೆ ಕಣ್ಣಿನ ದೃಷ್ಟಿ ಅದ್ಭುತವಾಗಿ ಸುಧಾರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತೆ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಂಪ್ಯೂಟರ್, ಮೊಬೈಲ್ ಫೋನ್ಗಳ ಮುಂದೆ ಕಾಲ ಕಳೀತಾ ಇದ್ದಾರೆ. ಇದರಿಂದ ಅವರ ಕಣ್ಣಿಗೆ ನರಗಳು ತೀವ್ರ ಸುಸ್ತಾಗ್ತಾ ಇದ್ದಾವೆ. ಸಣ್ಣ ವಯಸ್ಸಿನಲ್ಲೇ ಕನ್ನಡಿ ಬಂದು ಬಿಡ್ತಾ ಇದೆ. ಇಂಥವರು ತಾಜಾ ಕರಿಬೇವಿನ ಎಲೆಗಳನ್ನು ಕಣ್ಣಿನ ಮೇಲಿಟ್ಟುಕೊಂಡು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರೆ ಕಣ್ಣಿನ ನರಗಳು ಉತ್ತೇಜಿತಗೊಳ್ಳುತ್ತವೆ. ಕರಿಬೇವಿನಲ್ಲಿರುವಂತಹ ವಿಟಮಿನ್ ಎ ಕಣ್ಣಿನ ರೆಟಿನಾವನ್ನು ಕಾಪಾಡುತ್ತದೆ. ಇರುಳುಗಣ್ಣಿನಂತಹ ಸಮಸ್ಯೆಗಳನ್ನು ಕೂಡ ತಡೆಯುತ್ತದೆ. ಇನ್ನೊಂದು ಭೀಕರ ಸಮಸ್ಯೆ ಅಂದರೆ ಮೂಲವ್ಯಾಧಿ ಅಂದರೆ ಪೈಲ್ಸ್. ಈ ಸಮಸ್ಯೆಯಿಂದ ಬಳಲೋರು ಪಡೋ ನರಕ ಅಷ್ಟಿಷ್ಟಲ್ಲ. ಆಪರೇಷನ್ ಮಾಡಿಸಿಕೊಂಡ್ರೂ ಕೂಡ ಮತ್ತೆ ಬರುವಂತಹ ಈ ಸಮಸ್ಯೆಗೆ ಕರಿಬೇವಿನ ಗಿಡದಲ್ಲಿ ಪರಿಹಾರ ಇದೆ. ಎಳೆ ಕರಿಬೇವು ಎಲೆಗಳ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಪ್ರತಿದಿನ ತಿಂದರೆ ಮೂಲವ್ಯಾಧಿ ಸಮಸ್ಯೆ ಬುಡ ಸಮೇತ ಗುಣವಾಗುತ್ತದೆ. ಇದು ನಿಮ್ಮ ಕರುಳಲ್ಲಿರುವಂತಹ ಕಸವನ್ನು ಕ್ಲೀನ್ ಮಾಡಿ ಮಲಬದ್ಧತೆಯನ್ನು ದೂರ ಓಡಿಸುತ್ತದೆ. ಇನ್ನು ರಕ್ತಹೀನತೆ ಅಂದರೆ ಅನಿಮಿಯಾ ಇವತ್ತಿನ ದಿನಗಳಲ್ಲಿ ಬಹುತೇಕ ಮಹಿಳೆಯರನ್ನು ಕಾಡ್ತಾ ಇರುವಂತಹ ಮುಖ್ಯ ಸಮಸ್ಯೆ. ಸುಸ್ತು, ನಿಶಕ್ತಿ, ಸಣ್ಣ ಕೆಲಸ ಮಾಡಿದರೂ ಕೂಡ ದಣಿಯದು. ಇದರ ಲಕ್ಷಣಗಳು ಕರಿಬೇವಿನಲ್ಲಿರುವಂತಹ ಐರನ್ ಮತ್ತು ಫೋಲಿಕ್ ಆಸಿಡ್ ಕೆಂಪು ರಕ್ತ ಕಣಗಳ ವೃದ್ಧಿಗೆ ಸಹಾಯ ಮಾಡಿ ನಿಮ್ಮ ರಕ್ತವನ್ನು ಹೆಚ್ಚಿಸುತ್ತದೆ. ಯಾರಿಗೆ ರಕ್ತಹೀನತೆ ಇದೆಯೋ ಅವರು ಕೇವಲ 1 ತಿಂಗಳ ಕಾಲ ಕರಿಬೇವನ್ನು ಯಾವುದಾದರೂ ಒಂದು ರೂಪದಲ್ಲಿ ತಿಂತಾ ಬಂದರೆ ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು. ಚರ್ಮದ ಸೌಂದರ್ಯದ ವಿಷಯದಲ್ಲೂ ಕರಿಬೇವಿಗೆ ಸಾಟಿ ಇಲ್ಲ.
ಮಾರ್ಕೆಟ್ನಲ್ಲಿ ಸಿಗುವಂತಹ ಕೆಮಿಕಲ್ ಕ್ರೀಮ್ಗಳಿಗಿಂತ ಕರಿಬೇವಿನ ಫೇಸ್ ಪ್ಯಾಕ್ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಕರಿಬೇವನ್ನು ಮೆತ್ತಗೆ ಅರೆದು ಮುಖಕ್ಕೆ ಹಚ್ಚಿಕೊಂಡ್ರೆ ಮೊಡವೆಗಳು, ಕಲೆಗಳು ಮಾಯವಾಗಿ ಚರ್ಮ ಕಾಂತಿಯುತವಾಗುತ್ತದೆ. ಹಾಗೆಯೇ ಇತ್ತೀಚಿನ ತಲೆಮಾರಿನ ದೊಡ್ಡ ಸಮಸ್ಯೆ ಅಂದರೆ ಕೂದಲು ಉದುರುವುದು, ಏರ್ ಫಾಲ್. ಕರಿಬೇವಿನ ಎಣ್ಣೆಯನ್ನು ಬಳಸಿದರೆ ಕೂದಲು ಉದುರುವುದು ನಿಂತು ಬಿಳಿ ಕೂದಲು ಮತ್ತೆ ಕಪ್ಪಾಗುವ ಅವಕಾಶ ಕೂಡ ಇದೆ. ಕರಿಬೇವಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಕೂದಲಿನ ಬೇರುಗಳನ್ನು ಗಟ್ಟಿ ಮಾಡುತ್ತದೆ. ಇನ್ನು ಶುಗರ್ ಬಗ್ಗೆ ಹೇಳೋಕೆ ಬೇಡ. ಭಾರತ ಇಡೀ ಪ್ರಪಂಚಕ್ಕೆ ಶುಗರ್ ಕ್ಯಾಪಿಟಲ್ ಆಗಿ ಬದಲಾಗ್ತಾ ಇದೆ. ಈ ಕಾಯಿಲೆ ಒಮ್ಮೆ ಬಂದರೆ ಜೀವನ ಪರ್ಯಂತ ಮಾತ್ರೆ ನುಂಗಬೇಕು ಅಂತ ತುಂಬ ಜನ ಹೆದರ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಕರಿಬೇವು ಶುಗರ್ ರೋಗಿಗಳಿಗೆ 1 ವಾರ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ಎಲೆಗಳನ್ನು ಜಗಿಯೋದ್ರಿಂದ ರಕ್ತದಲ್ಲಿರೋ ಸಕ್ಕರೆ ಅಂಶ ಅದ್ಭುತವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಇದು ನಿಮ್ಮ ಮೆದೋಜೀರಕ ಗ್ರಂಥಿಯನ್ನು ಉತ್ತೇಜಿಸಿ ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪತ್ತಿಯಾಗೋ ಥರ ಮಾಡುತ್ತದೆ. ಸ್ನೇಹಿತರೆ, ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ದರೆ ಆ ಸಂಪಾದನೆ ವ್ಯರ್ಥ. ಕರಿಬೇವು ನಿಮ್ಮ ಮೆದುಳನ್ನು ಪ್ರಶಾಂತವಾಗಿ ಇಡೋಕ್ಕೂ ಕೂಡ ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡ ಮತ್ತು ಆತಂಕದ ಕಡಿಮೆ ಮಾಡುತ್ತದೆ. ಕರಿಬೇವಿನ ಎಲೆಯ ಸುವಾಸನೆಯನ್ನು ಆಸ್ವಾದಿಸುವುದರಿಂದ ಮೆದುಳಿನ ನರಗಳು ರಿಲ್ಯಾಕ್ಸ್ ಆಗುತ್ತವೆ. ಅದಕ್ಕೆ ಇದನ್ನು ಸುಗಂಧಭರಿತ ಸಸ್ಯ ಅಂತ ಕೂಡ ಕರೀತಾರೆ. ಯಾವ ಮನೆಯಲ್ಲಿ ಹಸಿರು ಕರಿಬೇವು ಗಿಡ ಕಳೆಕಳೆಯಾಗಿ ನಗುನಗುತ್ತಿರುತ್ತದೋ ಆ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ಈ ಗಿಡ ಅತ್ಯಂತ ಪ್ರಿಯವಾದದ್ದು. ಹಾಗಾಗಿ ಇಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿ ಧನಧಾನ್ಯಗಳು ವೃದ್ಧಿಯಾಗುತ್ತದೆ. ಸಂಪತ್ತು ಮಾತ್ರ ಅಲ್ಲ, ಇದು ಇಡೀ ಮನೆಗೆ ಒಂದು ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ. ನಮ್ಮ ಮನೆ ಮೇಲೆ ಬೀಳುವಂತಹ ದೃಷ್ಟಿ ದೋಷಗಳಾಗಿರಬಹುದು, ಕೆಟ್ಟ ಶಕ್ತಿಗಳಾಗಿರಬಹುದು ಅಥವಾ ಹೊರಗಿನ ನೆಗೆಟಿವ್ ಎನರ್ಜಿಗಳಾಗಿರಬಹುದು, ಮನೆಯೊಳಗೆ ಪ್ರವೇಶಿಸದಂತೆ ಈ ಗಿಡ ತಡೆಯುತ್ತದೆ. ಮನೆ ಆವರಣದಲ್ಲಿ ಕರಿಬೇವಿನ ಗಿಡ ಇರೋದ್ರಿಂದ ಆ ಜಾಗ ಎಲ್ಲ ಕೂಡ ಪವಿತ್ರವಾಗುತ್ತದೆ. ವಾಸ್ತುಪರವಾಗಿಯೂ ಕೂಡ ಕರಿಬೇವಿನ ಗಿಡಕ್ಕೆ ತುಂಬಾನೇ ಮಹತ್ವವಿದೆ. ತುಂಬ ಜನ ನಮ್ಮ ಮನೆ ವಾಸ್ತು ದೋಷದಿಂದ ಕೂಡಿದೆ, ಆದ್ದರಿಂದಾನೇ ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಕರಿಬೇವಿನ ಗಿಡ ಬೆಳೆಸೋದ್ರಿಂದ ಅಲ್ಲಿರೋ ಎಂತಹ ವಾಸ್ತು ದೋಷ ಇದ್ರೂ ಕೂಡ ಅವು ಕ್ರಮೇಣ ದೂರವಾಗ್ತವೆ. ಇದು ಮನೆ ಸುತ್ತಮುತ್ತ ಇರೋ ಎಂಥ ವಾತಾವರಣವನ್ನಾದರೂ ಶುದ್ಧೀಕರಿಸಿ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ಕರಿಬೇವಿನ ಗಿಡ ಇರುವಂತಹ ಮನೆಯಲ್ಲಿ ವಾಸ ಮಾಡೋರಿಗೆ ಅನಾರೋಗ್ಯದ ಸಮಸ್ಯೆಗಳು ಬರುವುದು ತುಂಬ ಕಡಿಮೆ. ಎಲೆಗಳನ್ನು ನಿತ್ಯವೂ ಆಹಾರದಲ್ಲಿ ಬಳಸುವುದರಿಂದ ಜೀರ್ಣಕ್ರಿಯೆ, ಕಣ್ಣಿನ ದೃಷ್ಟಿ ಉತ್ತಮಗೊಳ್ಳುತ್ತದೆ, ಕೂದಲು ಗಟ್ಟಿಯಾಗುತ್ತದೆ ಮತ್ತು ರಕ್ತ ಕೂಡ ಕ್ಲೀನ್ ಆಗುತ್ತದೆ. ಇದರಿಂದ ದೀರ್ಘಕಾಲದ ಕಾಯಿಲೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯುವುದಿಲ್ಲ. ಕರಿಬೇವು ಗಿಡದ ಗಾಳಿ ಸೇವಿಸೋದ್ರಿಂದ ಕೂಡ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಹಾಗಾಗಿ ಜಾಗ ಇಲ್ಲ ಅಂತ ನೆಪ ಹೇಳ್ದಿರಾ ಪ್ರತಿಯೊಬ್ಬರೂ ಕನಿಷ್ಠ ಒಂದು ಸಣ್ಣ ಪಾಟ್ನಲ್ಲಾದರೂ ಕರಿಬೇವಿನ ಗಿಡವನ್ನು ಬೆಳೆಸಿಕೊಳ್ಳಿ. ನಮ್ಮ ಪೂರ್ವಜರು ಮನೆಯಲ್ಲಿ ಒಂದು ಕರಿಬೇವು ಗಿಡವನ್ನು ಪ್ರೀತಿಯಿಂದ ಬೆಳೆಸ್ತಾ ಇದ್ರು. ಅದಕ್ಕೆ ಆ ಕಾಲದಲ್ಲಿ ಮನೆಯಲ್ಲಿ ಧನಧಾನ್ಯಗಳು ಸಮೃದ್ಧವಾಗಿ ಇರ್ತಾ ಇದ್ವು. ಅದು ನಿಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಕೊಡುವುದರ ಜೊತೆಗೆ ನಿಮ್ಮ ಕುಟುಂಬಕ್ಕೆ ದೃಷ್ಟಿ ತಾಕದಂತೆ, ಕಾಯಿಲೆಗಳ ಬಾರಿಗೆ ಬೀಳದಂತೆ ಕಾಪಾಡುತ್ತದೆ. ಪ್ರತಿದಿನ ಈ ಗಿಡಕ್ಕೆ ನೀರು ಹಾಕ್ತಾ ಜಾಗರೂಕತೆಯಿಂದ ನೋಡಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲೂ ಹಸಿರನ್ನ, ಆನಂದವನ್ನ ತುಂಬುತ್ತದೆ. ಅದಕ್ಕೆ ಹಿಂದೆ ಸಂಕಲ್ಪ ಮಾಡಿಕೊಳ್ಳಿ, ನಿಮ್ಮ ಮನೆ ಸುತ್ತಮುತ್ತ ಒಂದು ಕರಿಬೇವಿನ ಗಿಡವನ್ನಾದರೂ ನೆಡಿ. ಅದು ಕೊಡುವಂಥ ಅದ್ಭುತ ಫಲಿತಾಂಶವನ್ನು ನೀವೇ ನೋಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಪ್ರಕೃತಿಯ ಅದ್ಭುತ ಸೃಷ್ಟಿಗಳಲ್ಲಿ ಹೂಗಳದ್ದೇ ಒಂದು ವಿಶೇಷವಾದ ಲೋಕ. ಆ ಅದ್ಭುತವಾದ ಲೋಕದಲ್ಲಿ ತನ್ನ ಅಮೋಘವಾದ ಸುವಾಸನೆಯಿಂದಲೇ ಎಲ್ಲರ ಮನವನ್ನು ಸೆಳೆಯುವಂತಹ ರಾಜಕುಮಾರಿ ಎಂದರೆ ಅದು ಸಂಪಿಗೆ ಪುಷ್ಪ. ಕೇವಲ ನೋಟಕ್ಕೆ ಮಾತ್ರವಲ್ಲ, ತನ್ನ ದಿವ್ಯ ಪರಿಮಳದಿಂದ ಇಡೀ ಪರಿಸರವನ್ನೇ ಪವಿತ್ರಗೊಳಿಸುವಂತಹ ಶಕ್ತಿ ಸಂಪಿಗೆ ಪುಷ್ಪಕ್ಕಿದೆ. ದೇವಸ್ಥಾನದ ಅಂಗಳದಿಂದ ಹಿಡಿದು ಆಯುರ್ವೇದ ಔಷಧಿ ಲೋಕದವರೆಗೂ ಸಹ ಸಂಪಿಗೆ ಮಹತ್ವ ಅಪಾರವಾದದ್ದು. ಕವಿಗಳ ಕವಿತೆಗೆ ಸ್ಫೂರ್ತಿಯಾಗಿ ಆಯುರ್ವೇದ ಸಂಜೀವಿನಿಯಾಗಿ ಮಿಂಚುತ್ತಲಿರುವ ಈ ಸಂಪಿಗೆ ಪುಷ್ಪದ ಬಗ್ಗೆ ಅನೇಕ ಕುತೂಹಲಕಾರಿ ಸಂಗತಿಗಳು ಅಡಕವಾಗಿವೆ. ಸಂಪಿಗೆ ಹೂನಲ್ಲಿ ಕೆಂಡ ಸಂಪಿಗೆ, ಚೈನಾ ಸಂಪಿಗೆ, ಗಂಧದ ಬಣ್ಣದ ಸಂಪಿಗೆ, ಕಾಡು ಸಂಪಿಗೆ, ನಾಗಸಂಪಿಗೆ, ನಾಗಲಿಂಗ ಸಂಪಿಗೆ ಹೀಗೆ ಹಲವಾರು ಕಾಣಬಹುದು. ಆದರೆ ಇವೆಲ್ಲ ಸುವಾಸಿತ ಹೂ ಪ್ರಕಾರಗಳ ಪೈಕಿ ಔಷಧೀಯ ಗುಣಗಳು ಹೆಚ್ಚಾಗಿರುವುದು ಕೆಂಡ ಸಂಪಿಗೆಯಲ್ಲಿಯೇ. ನಮ್ಮ ಈ ಪ್ರಸ್ತುತ ಈ ವಿಡಿಯೋದಲ್ಲಿ ಪ್ರಕೃತಿಯ ಈ ದಿವ್ಯ ಪುಷ್ಪದ ದೈವಿಕ ಮಹತ್ವವನ್ನು ಮತ್ತು ನಮಗೆ ತಿಳಿಯದೇ ಇರುವಂಥ ಔಷಧೀಯ ಗುಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.
ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಂಪಿಗೆಯ ಮಹತ್ವ. ಈ ಭೂಮಿಯ ಮೇಲಿರುವ ಅತ್ಯಂತ ಪುರಾತನ ಹೂ ಬಿಡುವ ಸಸ್ಯಗಳಲ್ಲಿ ಸಂಪಿಗೆ ಒಂದು. ಪರಿಮಳದಲ್ಲಿ ಸಂಪಿಗೆಯನ್ನು ಮೀರಿಸುವ ವೃಕ್ಷ ಇನ್ನೊಂದಿಲ್ಲ. ಈ ಸಂಪಿಗೆ ಹೂವನ್ನೇ ಸಂಸ್ಕೃತ ಭಾಷೆಯಲ್ಲಿ ಚಂಪಕ ಎಂದು ಕರೆಯಲಾಗುತ್ತದೆ. ಇದರ ಮೊಗ್ಗುಗಳನ್ನು ಚಂಪಕ ಕಲಿಕ ಎಂದು ವರ್ಣಿಸಲಾಗುತ್ತದೆ. ಸಂಪಿಗೆ ನಿತ್ಯ ಹರಿದ್ವರ್ಣದ ಮರವಾಗಿದ್ದು ಸುಮಾರು 50 ಮೀಟರ್ ಎತ್ತರದವರೆಗೂ ಬೆಳೆಯಬಲ್ಲದು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಂಪಿಗೆ ಮರವನ್ನು ಆಲದ ಮರ ಮತ್ತು ಅರಳಿ ಮರದಷ್ಟೇ ಪವಿತ್ರ ಎಂದು ಭಾವಿಸಲಾಗುತ್ತದೆ. ಸಂಪಿಗೆಯ ರಂಬೆಗಳನ್ನು ಕತ್ತರಿಸುವುದು ಸಹ ಅಶುಭ ಎಂಬ ನಂಬಿಕೆ ಇದೆ. ಮನೆಯ ಮುಂದೆ ಸಂಪಿಗೆ ಮರವಿದ್ರೆ ಅತ್ಯಂತ ಶುಭಕರ ಎಂದು, ಅಂತಹ ಮನೆಗಳಲ್ಲಿ ಸಕಾರಾತ್ಮಕ ಶಕ್ತಿ ಯಾವಾಗಲೂ ನೆಲೆಸಿರುತ್ತದೆ ಎಂದು ನಂಬಲಾಗುತ್ತದೆ. ಗಾಳಿಯನ್ನು ಶುದ್ಧೀಕರಿಸುವಲ್ಲಿಯೂ ಸಹ ಸಂಪಿಗೆಯ ಪಾತ್ರ ಮಹತ್ತರವಾದದ್ದು. ಅತಿ ಹೆಚ್ಚು ಮಾಲಿನ್ಯವಿರುವಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಅಥವಾ ರಸ್ತೆಯ ಬದಿಗಳಲ್ಲಿ ಬೆಳೆಸಲು ಇದು ಸೂಕ್ತವಾದ ಮರವೆನಿಸಿಕೊಳ್ಳುತ್ತದೆ. ಲಲಿತ ಸಹಸ್ರನಾಮದಲ್ಲಿ ನವಚಂಪಕ ಪುಷ್ಪ ಬನಾಸದಂಡ ವಿರಾಜಿತ ಎಂಬ ಸುಪ್ರಸಿದ್ಧ ಸಾಲೊಂದಿದೆ. ಅಂದರೆ ಶ್ರೀ ಲಲಿತಾಂಬಾ ದೇವಿಯ ಮೂಗು ಈಗಷ್ಟೇ ಅರಳಿದ ಸಂಪಿಗೆಯ ಮೊಗ್ಗಿನಂತೆ ಸುಂದರವಾಗಿ, ನೀಳವಾಗಿ ಮತ್ತು ಆಕರ್ಷಕವಾಗಿ ಶೋಭಿಸುತ್ತಲಿದೆ ಎಂದರ್ಥ. ದೇವಿಯ ಉನ್ನತ ಮಟ್ಟದ ಸೌಂದರ್ಯಕ್ಕೆ ಸಂಪಿಗೆಯನ್ನು ಹೋಲಿಸುವುದರಿಂದಲೇ ದೇವಿಗೆ ಪ್ರಿಯವಾದ ಪುಷ್ಪಗಳಲ್ಲಿ ಸಂಪಿಗೆಗೆ ಅಗ್ರಗಣ್ಯ ಸ್ಥಾನವನ್ನು ನೀಡಲಾಗುತ್ತದೆ. ಕಾಮದೇವ ಬಳಸುವ 5 ಪುಷ್ಪ ಬಾಣಗಳಲ್ಲಿ ಸಂಪಿಗೆಯೂ ಸಹ ಒಂದು. ಇದು ಮನುಷ್ಯನ ಮನಸ್ಸಿನಲ್ಲಿ ಸೌಂದರ್ಯ ಹಾಗೂ ಆಕರ್ಷಣೆಯ ಭಾವನೆಯನ್ನು ಮೂಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಹೆಚ್ಚಿನ ಹೂಗಳು ಬಾಡಿದ ನಂತರ ವಾಸನೆಯನ್ನು ಕಳೆದುಕೊಳ್ಳುತ್ತವೆ. ಆದರೆ ಸಂಪಿಗೆಯ ಹೂ ಒಣಗಿದ ನಂತರವೂ ಸಹ ತನ್ನ ಸುಗಂಧವನ್ನು ದೀರ್ಘಕಾಲ ಉಳಿಸಿಕೊಳ್ಳುವಂಥ ವಿಶೇಷವಾದ ಗುಣವನ್ನು ಹೊಂದಿರುತ್ತವೆ. ಸಂಪಿಗೆಯ ಹೂವಿನ ಸುವಾಸನೆ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಜೇನುನೊಣಗಳು ಇದರ ಸಮೀಪಕ್ಕೆ ಸುಳಿಯುವುದಿಲ್ಲ. ಏಕೆಂದರೆ ಸಂಪಿಗೆಯ ಸುಗಂಧ ಜೇನುನೊಣಗಳನ್ನು ಮೂರ್ಛೆ ಬರುವಂತೆ ಮಾಡುತ್ತದೆ ಅಥವಾ ಅವುಗಳ ಇಂದ್ರಿಯಗಳನ್ನು ಸ್ತಬ್ಧಗೊಳಿಸುತ್ತದೆ. ಹಾಗಾಗಿಯೇ ಜೇನುನೊಣಗಳು ಈ ಹೂವಿನಿಂದ ದೂರವಿರುತ್ತವೆ. ಜೇನುನೊಣಗಳು ಬದಲಾಗಿ ಜೀರುಂಡೆಗಳು ಸಂಪಿಗೆಯ ಪರಾಗಸ್ಪರ್ಶಕ್ಕೆ ಸಹಾಯವನ್ನು ಮಾಡುತ್ತವೆ. ಸಂಪಿಗೆಯ ಹೂ ಯಾವ ದೇವರಿಗೆ ಶ್ರೇಷ್ಠ? ಸಂಪಿಗೆ ಹೂ ಬಾಡಿದರೂ ಸಹ ಅದರ ಘಮಘಮ ಪರಿಮಳ ಮಾಸುವುದಿಲ್ಲ. ಇದು ಸ್ಥಿರ ಭಕ್ತಿಯನ್ನು ಸಂಕೇತಿಸುತ್ತದೆ. ಆದ್ದರಿಂದಲೇ ಇದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ದೀರ್ಘಕಾಲದ ಪುಣ್ಯ ಪ್ರಾಪ್ತವಾಗುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ಸಂಪಿಗೆಯ ಪುಷ್ಪ ಮಹಾಲಕ್ಷ್ಮೀ ದೇವರು, ಶ್ರೀಕೃಷ್ಣ ಪರಮಾತ್ಮರು ಮತ್ತು ಗಣಪತಿ ದೇವರಿಗೆ ಅತ್ಯಂತ ಪ್ರಿಯವಾಗಿದ್ದಾಗಿದೆ. ಸಂಪಿಗೆಯ ಸುವಾಸನೆ ಮಹಾಲಕ್ಷ್ಮೀ ದೇವಿಯನ್ನು ತನ್ನತ್ತ ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಅಂದರೆ ಎಲ್ಲಿ ಸಂಪಿಗೆಯ ಸುವಾಸನೆ ಇರುತ್ತದೆಯೋ ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ಓಡಿ ಹೋಗುತ್ತಾಳೆ ಮತ್ತು ಮಹಾಲಕ್ಷ್ಮೀ ದೇವಿ ಬಂದು ನೆಲೆಸುತ್ತಾಳೆ. ಅದರಲ್ಲಿಯೂ ವಿಶೇಷವಾಗಿ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಗೆ ಸಂಪಿಗೆಯಿಂದ ಅರ್ಚನೆ ಮಾಡುವುದು ಸಕಲೈಶ್ವರ್ಯಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ದ್ವಾಪರ ಯುಗದಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಸಂಪಿಗೆಯ ಮಾಲೆ ಅತ್ಯಂತ ಪ್ರಿಯವಾಗಿತ್ತು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ. ಸಕಲ ದೇವತೆಗಳಿಗೂ ಸಲ್ಲುವ ಸಂಪಿಗೆ ಹೂವನ್ನು ಶಿವಪೂಜೆಯಲ್ಲಿ ಸಾಮಾನ್ಯವಾಗಿ ಬಳಸುವುದಿಲ್ಲ. ಶಿವಪೂಜೆಯಲ್ಲಿ ಸಂಪಿಗೆಯನ್ನು ಬಳಸದಿರುವುದಕ್ಕೂ ಸಹ ಒಂದು ಪೌರಾಣಿಕ ಕಥೆ ಇದೆ. ಪುರಾಣ ಕಥೆಯ ಪ್ರಕಾರ ಗೋಕರ್ಣದ ಶಿವ ದೇಗುಲಕ್ಕೆ ತೆರಳುವ ದಾರಿಯಲ್ಲಿ ಒಂದು ಸುಂದರವಾದ ಸಂಪಿಗೆ ಮರವಿದ್ದಿತ್ತು. ಒಬ್ಬ ದುಷ್ಟ ವ್ಯಕ್ತಿಯು ಪ್ರತಿನಿತ್ಯ ಆ ಮರದ ಹೂಗಳನ್ನು ಕದ್ದು ಶಿವದೇವರಿಗೆ ಅರ್ಪಿಸಿ ಶಿವದೇವರನ್ನು ಪ್ರಸನ್ನಗೊಳಿಸುತ್ತಿದ್ದ. ಆ ವ್ಯಕ್ತಿ ದುಷ್ಟನಾದರೂ ಸಹ ಆತನು ಅರ್ಪಿಸುತ್ತಿದ್ದ ಹೂಗಳ ಸುವಾಸನೆಯಿಂದ ಪ್ರಸನ್ನರಾದಂಥ ಶಿವ ಪರಮಾತ್ಮರು ಆತನಿಗೆ ವಿಶೇಷವಾದ ವರಗಳನ್ನು ನೀಡಿದ್ದರು. ಇದರಿಂದ ಆ ವ್ಯಕ್ತಿ ಅಹಂಕಾರಿಯಾಗಿ ಜನರನ್ನು ಪೀಡಿಸುತ್ತಿದ್ದನಂತೆ. ಒಮ್ಮೆ ನಾರದ ಮಹರ್ಷಿಗಳು ಪವಿತ್ರವಾದ ಗೋಕರ್ಣ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಲು ಆಗಮಿಸುತ್ತಿದ್ದರಂತೆ. ಆಗ ದೇವಾಲಯದ ಹಾದಿಯಲ್ಲಿ ಅವರಿಗೆ ಅತ್ಯಂತ ಸುವಾಸನೆಯುತವಾದ ಈ ಸಂಪಿಗೆಯ ಮರ ಕಂಡುಬರುತ್ತದೆ. ಆ ಮರದ ಬಳಿಯೇ ಆ ದುಷ್ಟ ಮನುಷ್ಯನು ಸಹ ಶಿವಪೂಜೆಗಾಗಿ ಹೂಗಳನ್ನು ಕೇಳುತ್ತಿರುವುದನ್ನು ನಾರದ ಮಹರ್ಷಿಗಳು ಕಾಣುತ್ತಾರೆ. ಆದರೆ ಆ ವ್ಯಕ್ತಿ ನಾರದರನ್ನು ನೋಡಿದ ತಕ್ಷಣ ತನ್ನಲ್ಲಿದ್ದ ಹೂಗಳನ್ನೆಲ್ಲ ಅಡಗಿಸಿಟ್ಟುಕೊಳ್ಳುತ್ತಾನೆ. ಆಗ ನಾರದರು ಆ ವ್ಯಕ್ತಿಯನ್ನ ಕುರಿತು, ಹೂಗಳನ್ನು ನೀನು ಕೇಳುತ್ತಿರುವೆಯೇ ಎಂದು ಕೇಳುತ್ತಾರೆ. ಆ ವ್ಯಕ್ತಿ ಇಲ್ಲ ಎಂದು ಸುಳ್ಳನ್ನು ನುಡಿಯುತ್ತಾನೆ. ಕೋಪಗೊಂಡಂಥ ನಾರದ ಮಹರ್ಷಿಗಳು ಸ್ವತಃ ಸಂಪಿಗೆ ಮರವನ್ನೇ ಕುರಿತು, ನಿನ್ನ ಹೂಗಳನ್ನು ಯಾರಾದರೂ ಕಿತ್ತಿದ್ದಾರೋ ಎಂದು ಪ್ರಶ್ನಿಸುತ್ತಾರೆ.
ದುಷ್ಟ ವ್ಯಕ್ತಿಗೆ ಹೆದರಿದ ಮರವೂ ಸಹ ಇಲ್ಲ ಎಂದು ಅಸತ್ಯವನ್ನು ನುಡಿಯುತ್ತದೆ. ತದನಂತರ ನಾರದರು ದೇವಾಲಯದ ಒಳ ಪ್ರವೇಶ ಮಾಡಿದಾಗ ಶಿವಲಿಂಗ ಸಂಪೂರ್ಣವಾಗಿ ಸಂಪಿಗೆ ಹೂಗಳಿಂದ ಅಲಂಕೃತಗೊಂಡಿರುವುದನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾರೆ. ಗೋಕರ್ಣ ಕ್ಷೇತ್ರದಂಥ ದೈವ ಸನ್ನಿಧಿಯಲ್ಲಿಯೇ ಸಂಪಿಗೆ ಅಸತ್ಯವನ್ನು ನುಡಿದಿದ್ದರಿಂದ ಕೋಪಗೊಂಡ ನಾರದ ಮಹರ್ಷಿಗಳು, ನೀನು ದೇವಲೋಕದ ಸುಗಂಧ ಹೊಂದಿದ್ದರೂ ನೀನು ಹೂಗಳು ಶಿವದೇವರ ಪೂಜೆಗೆ ಅನರ್ಹವಾಗಲಿ, ನಿನ್ನ ಶಿವ ಪರಮಾತ್ಮರಿಗೆ ಅರ್ಪಣೆ ಮಾಡಿದರೆ ಆ ಪೂಜೆಯ ಫಲವೇ ದೊರೆಯದಿರಲಿ ಎಂದು ಶಾಪವನ್ನು ನೀಡುತ್ತಾರೆ. ಅಂದಿನಿಂದ ಸಂಪಿಗೆ ಶಿವ ಪೂಜೆಯಲ್ಲಿ ನಿಷೇಧಗೊಂಡಿತ್ತು ಎಂಬ ಪ್ರಸ್ತಾಪವಿದೆ. ಸಂಪಿಗೆಯ ಔಷಧೀಯ ಗುಣಗಳು. ಸಂಪಿಗೆಯ ತೀಕ್ಷ್ಣ ಸುವಾಸನೆ ಮೆದುಳಿನಲ್ಲಿ ಎಂಡೋರ್ಫಿನ್ಸ್ ಎಂಬ ರಾಸಾಯನಿಕವನ್ನು ಬಿಡುಗಡೆ ಮಾಡಲು ಪ್ರೇರೇಪಿಸುತ್ತದೆ. ಈ ರಾಸಾಯನಿಕ ತಲೆನೋವು, ಮಾನಸಿಕ ಒತ್ತಡ, ಆತಂಕ, ಮೈಗ್ರೇನ್ನ ನಿವಾರಣೆಯನ್ನು ಮಾಡುತ್ತದೆ. ಸಂಪಿಗೆಯ ಎಣ್ಣೆಯನ್ನು ಕೂದಲಿಗೆ ಹಚ್ಚುವುದು ಕೂದಲಿನ ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಸಂಪಿಗೆಯ ಹೂಗಳನ್ನು ಹರಳೆಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಲೇಪಿಸಿಕೊಂಡ್ರೆ ಕೀಲು ನೋವು ಮತ್ತು ಸಂಧಿವಾತವೂ ಸಹ ಕಡಿಮೆಯಾಗುತ್ತದೆ. ಸಂಪಿಗೆಯ ಎಲೆಗಳ ಕಷಾಯ ಜ್ವರ ಮತ್ತು ಅಜೀರ್ಣದಂಥ ಸಮಸ್ಯೆಗಳಿಗೆ ಹಳೆಯ ಕಾಲದಿಂದಲೂ ಮದ್ದಾಗಿ ಬಳಕೆಯಲ್ಲಿದೆ. ಸಂಪಿಗೆಯ ಹೂಗಳನ್ನು ಬೆರೆಸಿ ಕುದಿಸಿದ ನೀರನ್ನು ಸೇವಿಸುವುದರಿಂದ ಮೂತ್ರಕೋಶದ ಉರಿ ಕಡಿಮೆಯಾಗಿ ಮೂತ್ರ ಸುಗಮವಾಗಿ ಹೋಗುತ್ತದೆ. ಈ ಸುವಾಸನೆಯುಕ್ತ ಸಂಪಿಗೆ ಹೂಗಳನ್ನು ಚರ್ಮದ ರೋಗಗಳು, ಗಾಯಗಳು ಮತ್ತು ಹಣ್ಣುಗಳಂಥ ವಿವಿಧ ರೋಗಗಳ ಚಿಕಿತ್ಸೆಗೆ ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ. ವಾಕರಿಕೆ, ಜ್ವರ, ತಲೆ ತಿರುಗುವಿಕೆ, ಕೆಮ್ಮು ಮೊದಲಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಚಂಪಾ ಹೂವಿನ ಕಷಾಯ ಬಳಸಲಾಗುತ್ತದೆ. ಕಣ್ಣಿನ ಆರೈಕೆಗೆ ಸುಲಭದ ಮನೆಮದ್ದು. ಕೆಂಡ ಸಂಪಿಗೆ ಹೂವಿನ 2 ಎಲೆಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ದಿನವೂ ಕಣ್ಣು ತೊಳೆಯುವುದರಿಂದ ಕಣ್ಣಿನ ಅನೇಕ ಕಾಯಿಲೆಗಳು ವಾಸಿಯಾಗುತ್ತವೆ. ಇದು ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸುತ್ತದೆ ಮತ್ತು ಆರಂಭಿಕ ಕಣ್ಣಿನ ಪೊರೆಯನ್ನು ತೆಗೆದು ಸರಿಮಾಡುವ ಸಾಮರ್ಥ್ಯ ಇದೆ. ಸಂಧಿವಾತವಿದ್ದರೆ 1 ಕಪ್ ಹರಳೆಣ್ಣೆಯಲ್ಲಿ ಸಂಪಿಗೆಯ 5-6 ಹೂಗಳನ್ನು ಹಾಕಿ ಬೆಚ್ಚಗೆ ಮಾಡಿ ನೋವಿರುವ ಜಾಗಕ್ಕೆ ಸವರಿದರೆ ನೋವು ನಿವಾರಣೆಯಾಗುತ್ತದೆ. ತಲೆಕೂದಲು ಉದುರುತ್ತಿದ್ದರೆ, ಹೊಟ್ಟೆ ಹೆಚ್ಚಾದರೆ ನಿಂಬೆಹಣ್ಣಿನ ರಸದಲ್ಲಿ ಸಂಪಿಗೆ ಹೂಗಳನ್ನು ರಾತ್ರಿ ಪೂರ ನೆನೆಹಾಕಿ ಮುಂಜಾನೆ ಹೂಗಳನ್ನು ಹಿಸುಕಿ ತೆಗೆದು ಕೂದಲಿನ ಬುಡಕ್ಕೆ ಹಚ್ಚಿ ಸಂಪಿಗೆ ಚಕ್ಕೆಯನ್ನು ಅರೆಬರೆ ಕುಟ್ಟಿ ನೀರು ಹಾಕಿ ಕುದಿಸಿ ಅರ್ಧಕ್ಕೆ ಇಳಿದಾಗ ಸೋಸಿ ಜ್ವರದಲ್ಲಿ 3 ಚಮಚದಷ್ಟು ಪ್ರತಿ 2 ಗಂಟೆಗೆ ಕುಡಿಸುತ್ತಿದ್ದರೆ ಗುಣವಾಗುತ್ತದೆ. ಸಂಪಿಗೆ ಚಕ್ಕೆಯ ಕಷಾಯವನ್ನು ಸತತವಾಗಿ 6 ತಿಂಗಳು ಕುಡಿಯೋದ್ರಿಂದ ರಕ್ತ ಶುದ್ಧವಾಗಿ ಚರ್ಮದ ಕಾಯಿಲೆಗಳು ಗುಣವಾಗುತ್ತವೆ. ಸಂಪಿಗೆ ಚಕ್ಕೆಯನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಬಾಯಲ್ಲಿಟ್ಟು ರಸ ನುಂಗುತ್ತಿದ್ದರೆ ಟಾನ್ಸಿಲ್ ಗುಣವಾಗುತ್ತದೆ. 1 ಚಮಚದಷ್ಟು ಸಂಪಿಗೆ ಹೂವಿನ ರಸವನ್ನು ಜೇನುತುಪ್ಪ ಸೇರಿಸಿ ದಿನಕ್ಕೆ 2 ಬಾರಿ ತಿಂದು ಹೂ ಇಲ್ಲವಾದಲ್ಲಿ ಎಲೆಗಳನ್ನು ಉಪಯೋಗಿಸಬಹುದು. 9ನೇ ದಿನ ಭೇದಿಯಾಗಲು ತೆಗೆದುಕೊಳ್ಳುವುದರಿಂದ ಉದರದ ಕ್ರಿಮಿ ನಾಶವಾಗುತ್ತದೆ. ಸಂಪಿಗೆಯ ಎಳೆಯ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿ ಕಷಾಯ ಮಾಡಿ ಕುಡಿಯೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಂಪಿಗೆಯ ಕುಸುಮವನ್ನು ಬೆಣ್ಣೆಯಲ್ಲಿ ಲೇಪಿಸಿ ಅರ್ಧ ಚಮಚ ತಿಂದರೆ ರಕ್ತ ಮೂಲವ್ಯಾಧಿ ಗುಣವಾಗುತ್ತದೆ. ಸಂಪಿಗೆಯ ಕುಸುಮವನ್ನು ಜೇನುತುಪ್ಪ ಸೇರಿಸಿ ತಿಂದರೆ ಬಿಕ್ಕಳಿಕೆ ನಿಲ್ಲುತ್ತದೆ. ಸಂಪಿಗೆಯ ಕುಸುಮವನ್ನು ಪ್ರತಿನಿತ್ಯ ತಿನ್ನೋದ್ರಿಂದ ವೀರ್ಯ ವೃದ್ಧಿಸುತ್ತದೆ. ಸೂಚನೆ: ವೀಕ್ಷಕರೇ, ನಾವು ಯಾವುದೇ ಸ್ವಚಿಕಿತ್ಸಾ ಪದ್ಧತಿಯನ್ನು ಬೆಂಬಲಿಸುವುದಿಲ್ಲ. ಯಾವುದೇ ಗಿಡಮೂಲಿಕೆಯನ್ನು ಮನೆಮದ್ದಾಗಿ ಬಳಸುವ ಮುನ್ನ ಆಯುರ್ವೇದ ಪಂಡಿತರ ಸಲಹೆಯನ್ನು ಪಡೆಯುವುದು ಅತ್ಯವಶ್ಯಕ. ಆತ್ಮೀಯ ವೀಕ್ಷಕರೇ, ಸಂಪಿಗೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.